ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಡೇ 18 ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 11-12 ಆಗಿತ್ತು ಅಂತ ಅನ್ಕೋತೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆಯಿಂದ ರುಟೀನ್ ಕೆಲಸ ನಾನು ಹೇಳಿದ್ದೆ, ನಾವು ಸಂಡೇಸ್ ಮಾತ್ರನೇ ಬಟ್ಟೆ ಎಲ್ಲ ವಾಶ್ಗೆ ಹಾಕೋದು ಅಂತ ಹೇಳ್ಬಿಟ್ಟು. ಸೊ ರುಟೀನ್ ಕೆಲಸ ಇದ್ದಿದ್ದ ಕಾರಣಕ್ಕೆ ನಾನು ಯಾವುದೂ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಹೋಗಲಿಲ್ಲ. ಸೊ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಹಾಕಿರುವಂತಹ ಬಾಳೆಹಣ್ಣು ಗಿಡ. ಸೊ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಅದಿನ್ನೇನು ಹಣ್ಣಾಗೋ ಹಂತಕ್ಕೆ ಬಂದಿದೆ. ಸೊ ಈ ಥರ ಇರಬೇಕಾದ್ರೆ ನಾವು ಕಟ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಇಡ್ತೀವಿ, ಸೊ ದಟ್ ಅದು ಪೂರ ಹಣ್ಣಾಗತ್ತೆ. ನಾವು ಕೆಲವೊಮ್ಮೆ ನಾವೇ ಮಾಡ್ಕೊತೀವಿ, ಇಲ್ಲ ದೇವಸ್ಥಾನಕ್ಕೆ ಕೊಡ್ತೀವಿ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತೀವಿ. ಆ್ಯಂಡ್ ಒನ್ ಟೈಮ್ ಮಾತ್ರ ಅಂಗಡಿಗೆ ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಈ ಸರಿ ಏನು ಮಾಡ್ತೀವಿ ಅನ್ನೋ ಕ್ಲಾರಿಟಿ ನಮಗೂ ಇಲ್ಲ. ಅದಕ್ಕೆ ನಮ್ಮ ಅತ್ತೆ ಮಾವ, ಶ್ರೀ ಮತ್ತು ನಮ್ಮ ಭಾವ ಎಲ್ಲ ಸೇರಿಕೊಂಡು ಕಾಯಿನ ಇಳಿಸ್ಕೋತಾ ಇದ್ದರು. ಸೊ ಇದಿಷ್ಟು ಆಗೋಷ್ಟರಲ್ಲಿ ನಾನು ಸ್ವಲ್ಪ ರೆಡಿ ಆಗಿದ್ದೆ, ಹೊರಗಡೆ ಹೋಗೋದಿತ್ತು. ಸೊ ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಆ್ಯಕ್ಚುಲಿ 20th ನಮ್ಮ ಅತ್ತೆ ಮಾವದು ಆ್ಯನಿವರ್ಸರಿ ಇದೆ. ಸೊ ಆ ಕಾರಣಕ್ಕೆ ನಮ್ಮ ಮಾವಾಗೆ ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ. ಸೊ ಅದರದ್ದೇ ಈ ಕ್ಲಿಪ್ಪಿಂಗು. ಅವ್ರು ಯೂಶ್ವಲಾಗಿ ಹೊಲಿಸ್ಕೋತಾರೆ, ಬಟ್ ಈ ಸರಿ ರೆಡಿಮೇಡ್ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ರೆಡಿಮೇಡ್ ತೊಗೋತಾ ಇದ್ದೀವಿ ನಾವು. ಸೊ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ವಿ, ಲೈಕ್ ಅಪ್ಪ ಹತ್ರ ಇರೋದು ತೊಗೋಬಾರ್ದು, ಇಲ್ಲದೇ ಇರೋ ಕಲರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ. ಆಮೇಲೆ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಸ್ಮಾರ್ಟ್ಗೆ ಹೋಗಿದ್ವಿ ನಾವು. ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ಬೇಕಿತ್ತು, ಸೊ ಆ ಕಾರಣಕ್ಕೆ ಅಂತೇಳ್ಬಿಟ್ಟು ಹೋಗಿದ್ವಿ. ಸೊ ಮನೆಗೆ ಏನು ಬೇಕು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಮತ್ತು ಫ್ರೋಝನ್ ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ದೀನಿ. ಬಟ್ ಅದು ಯಾವ ಥರ ಬರುತ್ತೆ, ನಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ಬಟ್ ಫ್ರೋಝನ್ ವೆಜ್ಜಿ ಸ್ಟಿಕ್ಸ್ ಅಷ್ಟೊಂದು ನಮ್ಗೆ ಇಷ್ಟ ಆಗಲಿಲ್ಲ. ಅದರದ್ದು ರಿವ್ಯೂ ಕೊಟ್ಟಿದ್ದೆ, ನಮಗಿಷ್ಟ ಆಗಿಲ್ಲ ಅಂತೇಳ್ಬಿಟ್ಟು. ಸೊ ಹಾಗೆ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರಬೇಕಾದ್ರೆ ನಮ್ಮ ಮನೆ ಹತ್ರನೇ ಆಂಬೂರ್ ಬಿರಿಯಾನಿ ಅಂತ ಆಗಿದೆ, ಹೊಸ್ದಾಗಿ ಆಗಿದೆ ಇದು, ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಬಿರಿಯಾನಿ ಆ್ಯಂಡ್ ಕಬಾಬ್ ತೊಗೊಂಡು ಹೋಗೋಣ, ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ರೆ ತೊಗೋಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಕುಷ್ಕ ತೊಗೋತಾ ಇದ್ವಿ. ಕುಷ್ಕ ಮತ್ತು ಕಬಾಬ್ ತೊಗೋತಾ ಇದ್ದೀವಿ. ಆ್ಯಂಡ್ ನಾನು ಇದನ್ನ ಹಿಂದಿನ ಬ್ಲಾಗಲ್ಲಿ ರೆಡಿ ಮಾಡಿದ್ದೆ ಸರ್ಲಕ್ಕು. ಸೊ ಅದಕ್ಕೆ ನಾನು ಕೆಲವೊಂದು ಟೈಮ್ ನಾನು ಮಿಕ್ಸಿಯಲ್ಲೇ ಮಾಡ್ಕೊಂಬಿಡ್ತೀನಿ. ಸೊ ಇವಾಗ ಅಷ್ಟು ಟೈಮ್ ಇಲ್ಲ. ಸೊ ಆ ಕಾರಣಕ್ಕೆ ಮಿಷಿನ್ಗೆ ಆಡಿಸ್ಕೊಂಬರೋಣ, ಆಮೇಲೆ ಮನೇಲಿ ಜರಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿದ್ದೀನಿ. ಸೊ ಶ್ರೀ ಹೋಗ್ಬಿಟ್ಟು ಆಡಿಸ್ಕೊಂಡು ಬರ್ತಾರೆ. ಸೊ ಇದಿಷ್ಟು ಸಂಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.